ನಮಸ್ಕಾರ ವೀಕ್ಷಕರೇ. ಅಬ್ಬಬ್ಬಬ್ಬಬ್ಬಬ್ಬಾ, ಬಿಹಾರದ ಟ್ಯಾಲಿ ನೋಡಿ ತಲೆ ಗಿರ್ ಅನ್ನೋ ಹಾಗಾಗಿದೆ. ವಿವಿಧ ಸಂಸ್ಥೆಗಳ ಸಮೀಕ್ಷೆ ಹಾಗೂ ಎಕ್ಸಿಟ್ ಪೋಲ್ಗಳು ಹೀಗಿವೆ. ಇದು ನಮ್ಮ ಕಲ್ಪನೆ ಅಲ್ಲ, ಇಂಥವರು ಹೀಗೆ ಹೇಳಿದ್ದಾರೆ ಅನ್ನೋದನ್ನ ಸಾಕಷ್ಟು ಸಲ ಹೇಳ್ತಾ ಬಂದಿದ್ವಿ. ಅಲ್ಲದೆ 2024ರ ಎಕ್ಸಿಟ್ ಪೋಲ್ ಹಾಗೂ ಹರಿಯಾಣ ಎಕ್ಸಿಟ್ ಪೋಲ್ ಎರಡೂ ಉಲ್ಟಾ ಆಗಿದ್ದನ್ನ ನೋಡಿದ್ರಿಂದ ಕೊನೆ ಗಳಿಗೆಯಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದನ್ನ ಕೂಡ ಹೇಳಿದ್ವಿ. ಅದೇ ರೀತಿ ಇಡೀ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರವೆಲ್ಲ ಉಲ್ಟಾ ಆಗಿ ಹೋಗಿದೆ. ಹಾಗಿದ್ರೆ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ತರ ಘಟಬಂಧನ ಮುಂದಕ್ಕೆ ಹೋಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಬಿಹಾರದಲ್ಲಿ ಎನ್ಡಿಎ ಸುನಾಮಿ ಎಬ್ಬಿಸಿದೆ. ಬಿಹಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ಡಿಎ ಸಂಖ್ಯೆ 200ರ ಗಡಿ ತನಕ ಹೋಗಿದೆ. ಇಡೀ ದೇಶದ ರಾಜಕಾರಣದಲ್ಲಿ ಹೊಸ ಬದಲಾವಣೆಯ ಗಾಳಿ ಬೀಸಿದ್ದು ಎದುರಾಳಿಗಳ ಎದೆಯನ್ನ ನಡುಗಿಸ್ತಾ ಇದೆ. ಏನಿ ಸುನಾಮಿ, ಇಷ್ಟು ದೊಡ್ಡ ಅಲೆ ಎದ್ದಿದ್ದು ಹೇಗೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊದಲಿಗೆ ಟ್ಯಾಲಿ ಹೇಗಿದೆ ಅನ್ನೋದನ್ನ ಹೇಳ್ಬಿಟ್ಟು ಆಮೇಲೆ ಮುಂದಿನ ವಿಷಯಗಳನ್ನ ವಿವರಿಸ್ತಾ ಹೋಗ್ತೀವಿ. ದೊಡ್ಡ ನಿರೀಕ್ಷೆ ಹುಟ್ಟಿಸಿದ್ದ ಬಿಹಾರ ರಿಸಲ್ಟ್ ನಲ್ಲಿ ಎನ್ಡಿಎ ಪಾರುಪತ್ಯಕ್ಕೆ ಇಡೀ ದೇಶದ ವಿಪಕ್ಷಗಳು ನಡುಗಿ ಹೋಗಿವೆ. ನಿತೀಶ್ ಸಾರಥ್ಯದ ಬಿಜೆಪಿ ಬೆಂಬಲದ ಎನ್ಡಿಎ 200ರ ಗಡಿಯನ್ನ ತಲುಪೋ ಮಟ್ಟಕ್ಕೆ ಹೋಗಿತ್ತು ಅನ್ನೋದು ಬಿಹಾರದಲ್ಲಿ ಶಾಶ್ವತವಾಗಿ ಉಳಿಯೋ ಹೆಜ್ಜೆ ಗುರುತಾಗಿದೆ. ಈ ಎಪಿಸೋಡ್ ಮಾಡೋ ಹೊತ್ತಲ್ಲಿ ರಿಸಲ್ಟ್ ಟ್ಯಾಲಿಯಲ್ಲಿ ಎನ್ಡಿಎಗೆ 198 ಹಾಗೂ ಮಹಾಗಠಬಂಧನಕ್ಕೆ 38 ಸೀಟ್ಗಳಿದ್ವು. ಆಲ್ಮೋಸ್ಟ್ ಈ ಆಸುಪಾಸಲ್ಲೇ ಫೈನಲ್ ರಿಸಲ್ಟ್ ಬರುತ್ತೆ. ಒಂದು ವೇಳೆ ಬದಲಾವಣೆ ಆದ್ರೂ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಮಾತ್ರ ಅನ್ನೋದು ವಾಸ್ತವ. ಬಿಹಾರ ಇತಿಹಾಸದಲ್ಲೇ ಬಿಜೆಪಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನ ಗೆದ್ರೆ ಅದರ ಹಿಂದೆಯೇ ಜೆಡಿಯು ಹಾಗೂ ಚಿರಾಗ್ ಪಾಸ್ವಾನ್ರ ಎಲ್ಜೆಪಿ ಪಕ್ಷ ಮಾಡಿರೋ ಕಮಾಲ್ ಕೂಡ ರಿಸಲ್ಟ್ ನಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಇತ್ತ ಘಟಬಂಧನದ ಕಡೆ ನೋಡಿದ್ರೆ ರಾಹುಲ್ ಹಾಗೂ ಪ್ರಿಯಾಂಕಾ ವಿದೇಶಕ್ಕೆ ಹೋಗಿದ್ಯಾಕೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ನಾನೇ ಸಿಎಂ ಅಂತ ನಿನ್ನೆ ಅಬ್ಬರಿಸ್ತಾ ಇದ್ದ ತೇಜಸ್ವಿಗೆ ಹೀನಾಯ ಸೋಲಾಗಿರೋದು ಕಾಣಿಸ್ತಾ ಇದೆ. ಅಂತಿಮ ಗಳಿಗೆಯಲ್ಲೂ ಮ್ಯಾಜಿಕ್ ಆಗದೇ ಇದ್ರೆ ಘಟಬಂಧನ 40ರ ಒಳಗೆ ಉಳಿದುಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಂದಿನ ಎಪಿಸೋಡ್ ನಲ್ಲಿ ಫೈನಲ್ ರಿಸಲ್ಟ್ ಜೊತೆ ಬರ್ತೀವಿ. ಈಗ ಪ್ರಮುಖ ವಿಷಯವನ್ನ ಹೇಳ್ತಾ ಹೋಗ್ತೀವಿ. 20 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ, ಬದಲಾವಣೆ ಬೇಕಿದೆ, ಎನ್ಡಿಎಗೆ ಕಷ್ಟ ಇದೆ, ಆರ್ಜೆಡಿಗೆ ಅವಕಾಶ ಇದೆ. ಇಂಥ ಮಾತುಗಳೆಲ್ಲ ಈಗ ಡಸ್ಟ್ಬಿನ್ಗೆ ಬಿದ್ದಿದೆ. ಬಹುಶಃ ಭಾರತದ ಇತಿಹಾಸದಲ್ಲೇ 20 ವರ್ಷ ಆಡಳಿತ ನಡೆಸಿದ ಬಳಿಕವೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನ ಉಳಿಸಿಕೊಂಡಿರೋದು ಇದೇ ಮೊದಲ ಬಾರಿಗೆ ಅನ್ಸುತ್ತೆ. ಟ್ಯಾಲಿ ಓಪನ್ ಆಗ್ತಾ ಇದ್ದ ಹಾಗೆ 150ರ ಗಡಿಯನ್ನ ದಾಟಿ ಮುನ್ನುಗ್ಗಿದ್ದ ಎನ್ಡಿಎ ಅಂತಿಮವಾಗಿ 162 ಅಂದ್ರೆ 2/3 ಮೆಜಾರಿಟಿಯನ್ನ ಗಳಿಸುತ್ತೆ ಅನ್ನೋ ನಿರೀಕ್ಷೆ ಹುಟ್ಟಿಸ್ತು. ಅದಾಗಿ 1 ಗಂಟೆಯಲ್ಲಿ 180, 190ರ ಗಡಿ ದಾಟಿದ್ದೇ ತಡ ಎನ್ಡಿಎ ಯಾವುದೇ ಕಾರಣಕ್ಕೂ ಸೋಲೋ ಮಾತೇ ಇಲ್ಲ, ಏನೇ ವ್ಯತ್ಯಾಸ ಆದ್ರೂ ಕ್ಲಿಯರ್ ವಿಕ್ಟರಿ ಅನ್ನೋದನ್ನ ತೋರಿಸ್ತು. ಅಂತಿಮವಾಗಿ ಅದು ಇಲ್ಲಿಗೆ ಬಂದು ನಿಂತು ಎಲ್ಲರನ್ನ ನಿಬ್ಬೆರಗಾಗಿಸಿ ಬಿಟ್ಟಿದೆ. ಈಗ ಈ ರಿಸಲ್ಟ್ಗೆ ಟರ್ನಿಂಗ್ ಪಾಯಿಂಟ್ ಯಾವುದು ಅನ್ನೋ ಪ್ರಶ್ನೆ ಹುಟ್ಟಿದ್ರೆ ಅದಕ್ಕೆ ಮೊದಲ ದೊಡ್ಡ ಹಾಗೂ ಪ್ರಮುಖ ಕಾರಣ ಅಂದ್ರೆ ಅದು SIR ಅನ್ನಿಸ್ತಾ ಇದೆ. ಯಾಕಂದ್ರೆ ಇಡೀ ಪ್ರಕ್ರಿಯೆ ಮುಗಿದ ಬಳಿಕ 65ರಿಂದ 70 ಲಕ್ಷ ನಕಲಿ ವೋಟ್ಗಳು ಡಿಲೀಟ್ ಆಗುತ್ತೆ ಅಂದಾಗ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಅನ್ನೋದು ವಾಸ್ತವ. ಆದ್ರೆ ಈ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಯಾವ ಮಾಧ್ಯಮ ಕೂಡ ಊಹೆ ಮಾಡಿರಲಿಲ್ಲ. ನಕಲಿ ವೋಟ್ಗಳು ಡಿಲೀಟ್ ಆದಾಗ ಘಟಬಂಧನ ಆ ಲೆವೆಲ್ಗೆ ಡಿಸ್ಟರ್ಬ್ ಆಗಿ ಚುನಾವಣೆ ಯುದ್ಧಕ್ಕೂ ಅದನ್ನೇ ಪ್ರಬಲಾಸ್ತ್ರ ಮಾಡಿಕೊಂಡು ಹೋಗುವಾಗ್ಲೂ ಇದರ ಇಂಪ್ಯಾಕ್ಟ್ ಹೀಗಾಗುತ್ತೆ ಅನ್ನೋದು ಯಾರ ಊಹೆಗೂ ಬಂದಿರಲಿಲ್ಲ. ಆದ್ರೆ ಈಗ ನೋಡಿದ್ರೆ ಅಸಲಿ ಇಂಪ್ಯಾಕ್ಟ್ ಕಣ್ಣಿಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಈ ನಕಲಿ ವೋಟ್ಗಳೇ ಇಂಡಿ ಒಕ್ಕೂಟದ ನಾಡಿ ಮಿಡಿತ ಆಗಿತ್ತಾ ಅನ್ನೋ ಅಭಿಪ್ರಾಯಗಳು ಬರ್ತಾ ಇವೆ. SIR ನಿಂದಲೇ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅನ್ನೋದಾದ್ರೆ ಇಷ್ಟು ದಿನ ಮಾಧ್ಯಮಗಳಲ್ಲಿ ಯಾವೆಲ್ಲ ವಿಚಾರಗಳು ಘಟಬಂಧನಕ್ಕೆ ಕೈ ಹಿಡಿಯಬಹುದು ಅನ್ನೋದರ ಚರ್ಚೆ ಆಗಿದ್ದು ಯಾಕೆ? 80ಕ್ಕೂ ಅಧಿಕ ಸೀಟ್ ಅವರಿಗೆ ಲಭಿಸಬಹುದು ಅನ್ನೋದನ್ನ ಅಂದಾಜಿಸಿದ್ದು ಹೇಗೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಇಷ್ಟು ವರ್ಷಗಳ ಕಾಲ ನಕಲಿ ವೋಟ್ಗಳ ಅರಿವು ಇಲ್ಲದೆ ಇದ್ದಿದ್ರಿಂದ ಎಷ್ಟು ಕ್ಷೇತ್ರಗಳನ್ನ ಗೆದ್ದಿದ್ದಾರೋ ಆಯಾ ಕ್ಷೇತ್ರಗಳಲ್ಲಿ ಗೆದ್ದವರಿಗೆ ಯಾವ ಅಂಶ ಪಾಸಿಟಿವ್ ಆಗಿರ್ಬೋದು ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಅನಾಲಿಸಿಸ್ ಮಾಡ್ತಾ ಇದ್ರು. ಬಹುತೇಕ ಕಡೆಗಳಲ್ಲಿ ಯಾವ ಜಾತಿಯವರು ಯಾರನ್ನ ಬೆಂಬಲಿಸ್ತಾ ಬಂದಿದ್ದಾರೋ ಅದನ್ನ ಆಯಾ ಪಕ್ಷದ ಭದ್ರಕೋಟೆ ಅಂತ ನಿರ್ಧರಿಸಲಾಗ್ತಾ ಇತ್ತು. ಅಲ್ಲಿನ ಕ್ಯಾಂಡಿಡೇಟ್ಗಳ ಪರ್ಫಾರ್ಮೆನ್ಸ್ ಅನ್ನು ಪರಿಗಣಿಸದೆ ಗೆದ್ದವರನ್ನ ಮಾತ್ರ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಕ್ಷೇತ್ರಗಳನ್ನ ನಿರ್ಧಾರ ಮಾಡಿಕೊಂಡು ಬರಲಾಗುತ್ತೆ. ಆದ್ರೆ ಒಂದು ದಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ನಕಲಿ ವೋಟ್ಗಳು ಡಿಲೀಟ್ ಆಗುತ್ತೆ ಅನ್ನೋದನ್ನ, ಒಂದು ವೇಳೆ ಆ ರೀತಿ ಆದ್ರೆ ಈ ಲೆವೆಲ್ಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ. ಈಗ ಅದೇ ಆಗಿರೋ ರೀತಿ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಅಮಿತ್ ಶಾ ಹಲವು ಸಲ ಈ ಬಾರಿ ಐತಿಹಾಸಿಕ ಜಯ ಸಿಗೋ ಸಾಧ್ಯತೆ ಇದೆ ಅನ್ನೋದನ್ನ ಅಂದಾಜಿಸಿರೋದು ಕಾಣಿಸ್ತಾ ಇದೆ. ಅಂದಹಾಗೆ ಈಗ ಅಮಿತ್ ಶಾ ಇದನ್ನ ಊಹೆ ಮಾಡಿದ್ರು ಅನ್ನೋದನ್ನ ಮುನ್ನೆಲೆಗೆ ತಂದ್ರೆ ವಿಪಕ್ಷದವರಿಗೆ ಇವರೇ ಏನೋ ಮಾಡಿದ್ದಾರೆ ಅನ್ನೋ ಆರೋಪ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಆದ್ರೆ ಇಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಇದೆ.
ಯಾವುದೇ ಒಬ್ಬ ವ್ಯಕ್ತಿ ತನ್ನ ವೋಟ್ ಡಿಲೀಟ್ ಆಗಿದೆ ಅನ್ನೋ ಅನುಭವಕ್ಕೆ ಬಂದ್ರೆ ಅಥವಾ ಆ ರೀತಿ ಅಂದುಕೊಂಡ್ರೆ ಅದನ್ನ ಹೇಳೋದಕ್ಕೆ 1 ತಿಂಗಳ ಅವಕಾಶ ಇತ್ತು. ಎಲ್ಲಾ ಪಕ್ಷಗಳಿಗೂ ಈ ಬಗ್ಗೆ ಮನವಿ ಸಲ್ಲಿಸುವಂತೆ ಎಲ್ಲಾ ರೀತಿಯಲ್ಲೂ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದ್ರೆ ಒಂದೇ ಒಂದು ಪಕ್ಷದ ನಾಯಕರು ಕೂಡ ಮನವಿಯನ್ನು ಸಲ್ಲಿಸಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ. ಇಷ್ಟೆಲ್ಲ ಅವಕಾಶ ಕೊಟ್ಟ ಮೇಲೂ ಎಲ್ಲರೂ ಸೈಲೆಂಟ್ ಆಗ್ತಾರೆ ಅಂದ್ರೆ ಒಂದೇ ಪ್ರಕ್ರಿಯೆ ಸರಿಯಾಗಿ ನಡೆದಿದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಹಾಗೆ ಇನ್ನು ಗೆಲ್ಲೋದಕ್ಕೆ ದಾರಿ ಇಲ್ಲ ಅಂತ ಸರೆಂಡರ್ ಆಗಿರೋದು ಕಾಣಿಸುತ್ತೆ. ಹಾಗೆ ನೋಡ್ತಾ ಹೋದ್ರೆ ಬಿಹಾರದಲ್ಲಿ NDA ಲ್ಯಾಂಡ್ ಸ್ಲೈಡ್ ವಿಕ್ಟರಿಗೆ ಕಾರಣವಾದ ಇನ್ನೊಂದು ಪ್ರಮುಖ ಅಂಶ ಮಹಿಳೆಯರು. 1951 ಬಳಿಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಬಿಹಾರದಲ್ಲಿ ವೋಟಿಂಗ್ ಆಗುತ್ತೆ. ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರು ವೋಟ್ ಹಾಕಿದ್ದಾರೆ ಅನ್ನೋದು ರಿವೀಲ್ ಆಗುತ್ತೆ. ಹಾಗೆ ಆ ಹೆಚ್ಚುವರಿ ಮಹಿಳೆಯರ ವೋಟ್ಗಳೆಲ್ಲ ನಿತೀಶ್ ತಂಡಕ್ಕೆ ಅನ್ನೋದು ಕೂಡ ಬೆಳಕಿಗೆ ಬಂದಿರುತ್ತೆ. ಫೈನಲ್ ರಿಸಲ್ಟ್ ನಲ್ಲೂ ಇದು ಕಾಣಿಸ್ತಾ ಇದೆ. ನಿತೀಶ್ ನೇತೃತ್ವದ NDA ಸರ್ಕಾರದಲ್ಲಿ ಮಹಿಳೆಯರಿಗೆ ಕೊಟ್ಟ ಆದ್ಯತೆ ಹಾಗೂ ಮೋದಿ ಸರ್ಕಾರದ ಅಡಿಯಲ್ಲಿ ಪ್ರತಿ ಮನೆಯ ಸುಧಾರಣೆಗೆ ಕೈಗೊಂಡ ಜಲಜೀವನ್, ವಿದ್ಯುತ್ ಹಾಗೂ ಗ್ಯಾಸ್ ಸೌಲಭ್ಯದಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿವೆ. ಇದನ್ನ ಕೌಂಟರ್ ಮಾಡೋದಕ್ಕೆ ತೇಜಸ್ವಿ ಯಾದವ್ 30,000 ಹಣದ ಆಫರ್ ಅನ್ನ ಕೊಟ್ಟು ಒಂದೇ ಸಲ ಇಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಇಷ್ಟು ದೊಡ್ಡ ಅಮೌಂಟ್ ಸಿಕ್ಕುತ್ತೆ ಅನ್ನೋದು ಎಂತವರ ಕಣ್ಣರಳಿಸಬಹುದು. ಇಷ್ಟಾಗಿಯೂ ಮಹಿಳೆಯರು ಈ ಕಡೆ ತಿರುಗಿಯೂ ನೋಡ್ಲಿಲ್ಲ ಅಂದ್ರೆ NDA ಮೇಲೆ ಇರಿಸಿರೋ ನಂಬಿಕೆ ಅಚ್ಚರಿಯನ್ನ ತರಿಸ್ತಾ ಇದೆ. ಇನ್ನು SIR ಹಾಗೂ ಮಹಿಳಾ ಫ್ಯಾಕ್ಟರ್ ನಿಂದ ಆಚೆಗೆ ಯಾವ ಫ್ಯಾಕ್ಟರ್ ಪ್ರಭಾವ ಬೀರಿತು ಅನ್ನೋದನ್ನ ನೋಡ್ತಾ ಹೋದ್ರೆ ಅದು ಮೋದಿ ಫ್ಯಾಕ್ಟರ್ ಹಾಗೂ ಪ್ರಚಾರದಲ್ಲಿ ಮೋದಿ ಎತ್ತಿಕೊಂಡ ಅತ್ಯಂತ ಪ್ರಮುಖ ವಿಚಾರಗಳು. ಅದೇ ಜಂಗಲ್ ರಾಜ್. ಲಾಲು ಆಡಳಿತದಲ್ಲಿ ಬಿಹಾರದಲ್ಲಿ ಜನಸಾಮಾನ್ಯರು ಪಡಬಾರದ ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ. ಆದ್ರೆ ಕಳೆದ 20 ವರ್ಷದಲ್ಲಿ ಅದನ್ನ ಒಂದು ಹಂತದಲ್ಲಿ ಸರಿ ಮಾಡಿದ್ದೋ ಅಥವಾ ಲಾಲುಗಿಂತ ನಿತೀಶ್ 1000 ಪಾಲು ಬೆಸ್ಟ್ ಅನ್ನಿಸುವಂತೆ ಮಾಡುವಲ್ಲಿ NDA ಸರ್ಕಾರ ಯಶಸ್ವಿಯಾಗಿದೆ. ಇದು ಕಣ್ಣಿಗೆ ಕಾಣಿಸೋ ಹಾಗಿದ್ರೂ ಲಾಲು ಪುತ್ರ ತೇಜಸ್ವಿ ನಾಯಕರು ನಾವು ಬಂದ್ರೆ ಮತ್ತೆ ಎಲ್ಲರ ಕೈಗೆ ಗನ್ಗಳು ಸಿಗುತ್ತೆ, ಮುಂಚಿನಂತೆ ಹೊಡೆದಾಡಿಕೊಂಡು ಆರಾಮಾಗಿ ಇರಬಹುದು ಅನ್ನೋದನ್ನ ಪ್ರಮೋಟ್ ಮಾಡಿದ್ರು. ಬಿಹಾರ ಜನರನ್ನ ಮೂರ್ಖರು ಅನ್ನೋ ರೀತಿ ಇಂಥ ವಿಚಾರಗಳನ್ನ ನೇರವಾಗಿ ಮಾಡಿದ್ದನ್ನ ಮೋದಿ ಜನರ ಮುಂದೆ ಬಿಚ್ಚಿಟ್ಟು ಜಂಗಲ್ ರಾಜ್ ಬಗ್ಗೆ ಜಾಗೃತಿಗೊಳಿಸಿದ್ರು. ಇದು ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಇನ್ನು ಈ ರಿಸಲ್ಟ್ ನಿಂದ ಎಕ್ಸಿಟ್ ಪೋಲ್ ಮೇಲಿನ ನಂಬಿಕೆ ಮತ್ತಷ್ಟು ಕಮ್ಮಿ ಆಗಿದೆ ಅನ್ನೋದು ವಾಸ್ತವ. ಅದರಲ್ಲೂ ಇದರಿಂದ ತೀರಾ ಮುಖಭಂಗವನ್ನ ಅನುಭವಿಸಿದ್ದು ಮಾತ್ರ ಆಕ್ಸಿಸ್ ಮೈ ಇಂಡಿಯಾ. ಎಲ್ಲಾ ಸಂಸ್ಥೆಗಳ ನಂತರ ಅಂತಿಮವಾಗಿ ತಮ್ಮ ನಂಬರ್ ಕೊಟ್ಟಿದ್ದ ಆಕ್ಸಿಸ್ ಮೈ ಇಂಡಿಯಾ NDAಗೆ ಗಡಿಯಲ್ಲಿ ಸಣ್ಣ ಮಟ್ಟದಲ್ಲಿ ಗೆಲುವಾಗಬಹುದು ಅನ್ನೋದನ್ನ ಹೇಳಿದ್ರು. ಘಟಬಂಧನಕ್ಕೆ ಮ್ಯಾಕ್ಸಿಮಮ್ 118 ನಂಬರ್ ಅನ್ನ ತೋರಿಸಿದ್ರು. ಆದ್ರೆ ಈಗ ನೋಡಿದ್ರೆ ಘಟಬಂಧನ 50 ದಾಟೋದಿರ್ಲಿ 40 ದಾಟೋದು ಬಹಳ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಬಗ್ಗೆ ಕ್ಲಿಯರ್ ಆಗಿ ನಿನ್ನೆ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಅದನ್ನ ಪೂರ್ತಿ ನೋಡದೆ ಹಲವರು ಹೆಡ್ಲೈನ್ ನೋಡಿಕೊಂಡು ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ. ಆಸಕ್ತಿ ಇದ್ರೆ ಮತ್ತೊಮ್ಮೆ ಆ ಸಂಚಿಕೆಯನ್ನು ನೋಡಬಹುದು. ಇನ್ನು ಈ ಮಟ್ಟದ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಖಂಡಿತವಾಗಿಯೂ ಭಾರತದ ರಾಜಕೀಯದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಯಾವ ರೀತಿಯಲ್ಲಿ ಮಾಡುತ್ತೆ ಅನ್ನೋದನ್ನ ಕೆದಕ್ತಾ ಹೋದ್ರೆ ಇನ್ನೂ ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಅಂದಹಾಗೆ ಬಿಹಾರ ಕುರಿತ ಮಾಹಿತಿಗಳು ಇಲ್ಲಿಗೆ ಮುಗಿಯೋದಿಲ್ಲ. ಮುಂದಿನ ಎಪಿಸೋಡ್ ನಲ್ಲಿ ಫೈನಲ್ ರಿಸಲ್ಟ್ ಜೊತೆಗೆ ಇನ್ನೂ 16 ಪ್ರಮುಖ ವಿಚಾರಗಳನ್ನ ಹಂಚಿಕೊಳ್ತೀವಿ. ಈ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ಕೆಲವೇ ಗಂಟೆಗಳಲ್ಲಿ ಬರ್ತೀವಿ.